ಹುಬ್ಬಳ್ಳಿಯಲ್ಲಿ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಯುವತಿಯ ಹತ್ಯೆ. ನನ್ನ ಜೊತೆಗೆ ಸುತ್ತಾಡ್ಲಿಕ್ಕೆ ಬಾ ಅಂಥೇಳಿ ಪೀಡಿಸ್ತಾ ಇದ್ದಂತೆ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್. ಜೊತೆಗೆ ಹೋಗ್ಲಿಕ್ಕೆ ಅಂಜಲಿ ನಿರಾಕರಿಸಿದ್ದಾಳೆ. ಇದೇ ಸಿಟ್ಟಿನಿಂದ ಬೆಳಗ್ಗೆ ಮನೆಗೆ ನುಗ್ತಾನೆ ಆರೋಪಿ ಗಿರೀಶ್. ತಂದೆ ತಾಯಿಯ ಎದುರೇನೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾನೆ ವಿಶ್ವ. ಹುಬ್ಬಳ್ಳಿಯಲ್ಲಿ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಯುವತಿಯ ಭರ್ಬರ ಹತ್ಯೆಯಾಗಿದೆ. ನೇಹಾ ಹತ್ಯೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘಟನೆ ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ನಗರಿಯಲ್ಲಿ ನಡೆದಿರುವಂಥದ್ದು. ಪ್ರೀತಿಯನ್ನು ನಿರಾಕರಿಸಿದಂತಹ ಕಾರಣಕ್ಕೆ ಈ ಕೊಲೆ ಆಗಿರುವಂಥದ್ದು. ನೀವು ಕೂಡ CCTVಯ ಫುಟೇಜನ್ನು ಗಮನಿಸ್ತಾ ಇದ್ದೀರಿ. ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ ಈತನೇ ಆ ಅಂಜಲಿಯನ್ನ ಚುಚ್ಚಿ ಭರ್ಬರವಾಗಿ ಹತ್ಯೆಗೈದಿದ್ದು. ಅಲ್ಲಿಂದ ಆತ ಕಾಲ್ಕಿತ್ತು ಓಡ್ತಾ ಇರುವಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಬರ್ತಿದ್ದೆ ಅಕಸ್ಮಾತ್ ನಾನು ಭೇಟಾಗ್ತಿದ್ದೆ, ಮಾತಾಡ್ತಿದ್ದೆ, ರೊಕ್ಕ ಕೊಡ್ತಿದ್ದೆ, ಎಲ್ಲ ಇದ್ದಿದ್ದು. ನಮ್ದು ಏನಿದ್ದಿಲ್ಲ. ಒಂದ್ಸಲ ಅವ್ರ ಅಜ್ಜಿ ನನಗೆ ಹಿಂಗೆ ಹೇಳಿದ್ಲು, ಹಿಂಗೆ ನೋಡಪ್ಪ ಅವನು ಹಿಂಗೆ ಮಾಡಾಕತ್ತಾಳ ನೀ ಮಗಳ ಅಂತಂದು. ಅದು ನೀ ಯಾಕ್ಬಿಟ್ಟು ನಾವು ಮನೆ ಕುಂಡ್ಸು ಹೊಡೆದು ಅಂತಂದು. ಹೊಡೆದ್ರು ಕೇಳಲಿಲ್ಲ, ಹಂಗೆ ಹಿಂಗೆ ಅಂತಂದು. ಆ ಹುಡುಗಿಗೆ ಗಂಟೆ ಬಿದ್ದಿದ್ದಂತ. ಅದನ್ನು ಒಂದು ದಿವಸ ನಮ್ಮ ಹುಡುಗಿಗೆ ಏನು ಮಾಡ ಭಾಳ ಒತ್ತಡ ಮಾಡಿದ. ಅವತ್ತು ಕೆಲಸ ಬಿಟ್ಟು ಯಾರ ಹುಡುಗ ಅವನು ತೋರಿಸು 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 ಅಂತ. ಅವತ್ತು ನಂದು ಕೆಲಸ ಐತಿ, ಎಲ್ಲೇ ನಮ್ಮ ಗಟ್ಟಿಗಿರಿ ಹಾಲು ಐತಲ್ಲ ಅಲ್ಲಿ ನಂದು ಕೆಲಸ ಇತ್ತು. ನಾನು ಅವತ್ತು ಹೋಗಿದ್ದೆ. ಅವತ್ತು ನನ್ನ ಮಗಳು ಬಂದು ತೋರಿಸಿಲ್ಲ ಅಂತ ಕಡೆ ಫೋನ್ ಹತ್ತು. ನಾವು ನಂಬರ್ ಕೊಟ್ಟು ನಾ ಫೋನ್ ಹಚ್ತೇನೆ ಅಂತ. ಕಡೆಗೆ ನಂಬರ್ ಕೊಡಲಿಲ್ಲ, ತೋರಿಸ್ತೇನಪ್ಪ ಅಂತ. ಅದು ಕಡೆ ಫೋನ್ ಹಚ್ಚಿ ಕರೆದು 5 ನಿಮಿಷ ಅಲ್ಲಿ ಹತ್ರ ಮುತ್ರಿ ಕಟ್ಸ್ಯಾರ ಬಸಾದು. ಅಲ್ಲಿ ಕರ್ಸಿದ್ದು ಬಂದು ಅವ್ನು ನಾನು ನೋಡಿದ್ದು ಮುಚ್ಕೊಂಡ. ನಾ ಏನು ಮಾಡಿದ್ರು ಬಾ ಎದುರುಗಡೆ ಅಂತಂದು. ನೋಡಿ ಇದು ಬಿಟ್ಬಿಡಿ ಸೊಲ್ಲಲ್ಲ, ನಮಗೂ ಯಾರಿಲ್ಲ, ತಂದೆ ತಾಯಿ ಯಾರಿಲ್ಲ, ಇರೋ 4 ಹೆಣ್ಮಕ್ಳು. ನಾವು ಮನೆ ಬಿಟ್ಟು ಹೊರಗದ್ದು. ಈಗ ನಾಳೆ ಹುಬ್ಬಳ್ಳಿಯಲ್ಲಿ ಕಳೆದ ಹಲವಾರು ದಿನಗಳ ಹಿಂದೆ ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಒಬ್ಬ ಭಾಳ ಕಡು ಬಡತನದಲ್ಲಿರ್ತಕ್ಕಂಥ 20 ವರ್ಷದ ಯುವತಿ ಮೇಲೆ ಇವತ್ತು ಕೂಡ ಬರ್ಬರವಾಗಿ ಚಾಕು ಇರಿತವನ್ನು ಮಾಡೋ ಮುಖಾಂತರ ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಹುಡುಗಿ ಇವತ್ತು ಚಾಕುವಿನಿಂದ ಮರ್ಡರ್ ಮಾಡಿರ್ತಕ್ಕಂಥ ಸಂಗತಿಯನ್ನು ಇವತ್ತು ಬೆಳಿಗ್ಗೆ ಆಗಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಪುರಾವೆಗಳನ್ನು ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ನೇಹಾ ಹತ್ಯೆ ಆದಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನಾವಳಿಗಳನ್ನು ಆಗಲಾರದ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತು. ಅದರ ಜೊತೆಗೆ ಸರ್ಕಾರದವರು ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳಾದಾಗ ಏನು ಹೇಳಿಕೆಗಳನ್ನು ನಾವು ಕೊಡಬೇಕು ಅನ್ನುವಂಥದ್ದನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ. ಹುಬ್ಬಳ್ಳಿಯಲ್ಲಾಗಿರುವಂತಹ ಕೊಲೆ ಇದು. ನೇಹಾ ಹತ್ಯೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘೋರ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಪ್ರತಿಭಟನೆ ಕೂಡ ತೀವ್ರವಾಗ್ತಾ ಇದೆ. ನೀವು ಕೂಡ ಸ್ಕ್ರೀನ್ ಮೇಲೆ 2 ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಂಜಲಿ ನಿವಾಸದ ಎದುರು ಕುಟುಂಬಸ್ಥರ ಆಕ್ರಂದನ, ನೂರಾರು ಸಂಖ್ಯೆಯಲ್ಲಿ ಸ್ಥಳೀಯರು ಅಲ್ಲಿ ಜಮಾಯಿಸಿರುವಂಥದ್ದು. ಮತ್ತೊಂದು ಕಡೆ ಪ್ರತಿಭಟನೆಯನ್ನು ಕೂಡ ತೀವ್ರಗೊಳಿಸಲಾಗ್ತಾ ಇದೆ.